ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಪುತ್ತೂರು ತಾಲೂಕಿನ ಈಶ್ವರಮಂಗಲದಲ್ಲಿ ಇವತ್ತು ನಸುಕಿನ ಮುಂಜಾನೆ ಅಲ್ಲಿನ ಆ ಒಂದು ಗ್ರಾಮವಾಸಿಗಳು ಫೈರಿಂಗ್ ಶಬ್ದವನ್ನು ಕೇಳಿಕೊಂಡು ಎದ್ದೇಳ್ತಾರೆ. ಅಂದರೆ ಅಲ್ಲಿ ಏನೋ ಒಂದು ಘಟನೆ ನಡೆದಿದೆ ಅಂತ ಅರ್ಥ. ಹೌದು, ನಡೆದಿದೆ. ಅಂದರೆ ಈಚರ್ ಗಾಡಿಯಲ್ಲಿ ಒಂದು 10-15 ಹಸುಗಳಿರ್ಬೋದು, ಕೋಣ ಇರ್ಬೋದು, ಎಮ್ಮೆ ಇರ್ಬೋದು ಅಥವಾ ಕರುಗಳಿರ್ಬೋದು, ಇವೆಲ್ಲವನ್ನು ಒಂದು ರೀತಿಯಲ್ಲಿ ಸೇರಿಸಿಕೊಂಡು ಈಚರಲ್ಲಿ ಹೋಗ್ತಾ ಇದ್ದಂತಹ ಒಂದು ಗಾಡಿಯನ್ನು ಇನ್ಫಾರ್ಮೇಷನ್ ಮೇರೆಗೆ PSI ಮತ್ತು ಸಂಪ್ಯದ PSI ಇವರ ಆ ಒಂದು ತಂಡ ಕಾರ್ಯಾಚರಣೆ ಮಾಡಿ ಹಿಡಿಯುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತೆ. ಒಂದು 10 ಕಿಲೋಮೀಟರ್ ಮೊದಲು, ಅಂದರೆ ಆಲ್ಮೋಸ್ಟ್ ನಮ್ಮ ಈಶ್ವರಮಂಗಲ ಕಾವು ಅಥವಾ ಕೌಡಿಚಾರ್ ಆ ಭಾಗ ಅಂತ ಅನಿಸುತ್ತೆ. ಸೊ ಅಲ್ಲಿಂದಲೇ ಹಿಂಬಾಲಿಸಿಕೊಂಡುವಂತಹ ಜೀಪು ಅವರನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನು ಮಾಡಿದರೂ ಕೂಡ ಆ ಒಂದು ಪ್ರಯತ್ನಕ್ಕೆ ಯಾವುದೇ ಕುಮ್ಮಕ್ಕು ನೀಡದಂತಹ ಈ ಒಂದು ಲಾರಿ ಡ್ರೈವರ್ ಅಬ್ದುಲ್ಲಾ ಇರ್ಬೋದು, ಸಹಚರ ಸೇರಿ ಆ ಒಂದು ಲಾರಿಯನ್ನು ಮತ್ತೆ ರಭಸವಾಗಿ ಮುಂದೆ ತಗೊಂಡು ಹೋಗುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಸೊ ಆ ಒಂದು ಕಾರಣದಿಂದಾಗಿ ಇನ್ನೊಂದು ಪೊಲೀಸ್ ಗಾಡಿ ಎದುರಿನಿಂದ ಬಂದು ಅದನ್ನು ನಿಲ್ಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡುವಾಗ ಆ ಒಂದು ಗಾಡಿಯು ಕೂಡ ಹೊಡೆಯುವಂತಹ, ಅಂದರೆ ಆಕ್ಸಿಡೆಂಟ್ ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ PSI ಅವರು ಫೈರಿಂಗ್ ಮಾಡ್ತಾರೆ. 2 ಫೈರಿಂಗ್ ಮಾಡಿ ಒಂದು ಗಾಡಿಗೆ, ಇನ್ನೊಂದು ಆ ಒಂದು ಚಾಲಕನ ಕಾಲಿಗೆ ಹೋಗಿ ತಗಲುತ್ತೆ. ಸೊ ಆ ಕಾಸರಗೋಡು ಮೂಲದ ಅಬ್ದುಲ್ಲಾ ಎನ್ನುವಂತಹ ವ್ಯಕ್ತಿಯ ಕಾಲಿಗೆ ತಗುಲಿದಂತಹ ಗುಂಡು ನಂತರ ಆತನನ್ನು ವೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಇವಿಷ್ಟು ಪ್ರಾಥಮಿಕ ಹಂತದಲ್ಲಿ ನಡೆದಂತಹ ಆ ಒಂದು ಬೆಳವಣಿಗೆ. ಬೆಳಗ್ಗೆ ಈ ಒಂದು ಗ್ರಾಮದ ಪುತ್ತೂರು ತಾಲೂಕಿನ ಜನ ಹೇಳುವಂತಹ ಸಂದರ್ಭದಲ್ಲಿ ಮೊದಲು ಕೇಳಲಿಕ್ಕೆ ಸಾಧ್ಯವಾದಂತಹ ಒಂದು ವಾರ್ತೆ ಅಂದರೆ ಬ್ರೇಕಿಂಗ್ ನ್ಯೂಸ್ ಆಗಿ ಈಶ್ವರಮಂಗಲದಲ್ಲಿ ಜಾನುವಾರು ಸಾಗಾಟವನ್ನು ತಡೆದ ಪೊಲೀಸರು ಗುಂಡೇಟು ಅಂತ ಹೇಳುವಾಗಲೇ ನಿಜವಾಗಲೂ ಈ ಒಂದು ಈಶ್ವರಮಂಗಲದ ಆ ಒಂದು ವ್ಯಾಪ್ತಿಯಲ್ಲಿ ಹೊಸ ಪರಿಚಯ, ಇಂತಹ ಒಂದು ವಿಚಾರಗಳು ಈ ಮೊದಲು ನಡೆದಿರುವಂತಹ ಚಾನ್ಸಸ್ ಬಹಳಷ್ಟು ಕಡಿಮೆ. ಸೊ ಏನಿರ್ಬೋದು ಅನ್ನೋಂತಹ ಆ ಒಂದು ಕುತೂಹಲದಿಂದ ಆ ಒಂದು ಸ್ಥಳಕ್ಕೆ, ಅಂದರೆ ಹತ್ತಿರದಲ್ಲೇ ಇರುವಂತಹ ಒಂದು ಪ್ರದೇಶ, ಸೊ ಆ ಒಂದು ಪ್ರದೇಶಕ್ಕೆ ಭೇಟಿ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೆ. ಆ ಒಂದು ಈಚರ್ ಗಾಡಿಯಲ್ಲಿ ಸರಿಸುಮಾರು ಒಂದು 10-15 2 ಕರುಗಳಿರ್ಬೋದು ಅಥವಾ ಎಮ್ಮೆಗಳು, ಕೋಣಗಳು, ಆಮೇಲೆ ಎಲ್ಲವೂ ಇದು, ಹಸುಗಳು ಇದು ಎಲ್ಲವೂ ಸೇರಿಸಿಕೊಂಡು ಅವರು ಆ ಒಂದು ಗೋವುಗಳನ್ನು ಸಾಗಾಟ ಮಾಡ್ತಾಯಿದ್ರು. ಅದು ಕಾನೂನಿನ ರೀತಿಯಲ್ಲೇ ಮಾಡ್ತಾ ಇದ್ದಿದ್ರೆ ಪೊಲೀಸರು ನಿಲ್ಲಿಸುವಂಥ ಸಂದರ್ಭದಲ್ಲಿ ನಿಲ್ಲಿಸ್ತಾಯಿದ್ರು, ಕಾನೂನು ಬಾಹಿರವಾಗಿ ನಡೆಸ್ತಾಯಿದ್ರು. ಸೊ ಇನ್ನು ಆ ಒಂದು ಮಾಂಸಕ್ಕೆ ಹೋಗ್ತಾ ಇತ್ತಾ ಅಂತ ಕೇಳಿದರು. ಮೇ ಬಿ ಇರ್ಬೋದು ಅಥವಾ ಇರದೇನೂ ಇರ್ಬೋದು, ಏನೇ ಇರ್ಬೋದು, ಅದು ಕಾನೂನು ವಿಚಾರಗಳಿಗೆ ಸಂಬಂಧಪಟ್ಟಂತಹ ವಿಚಾರ. ಆದರೆ ಈ ಒಂದು ವಿಚಾರದಲ್ಲಿ ಇನ್ನೂ ಬೆಳವಣಿಗೆಗಳು ಏನು ಬೇಕಾದರೂ ಆಗಲಿ, ಅದು ಕಾನೂನು ವ್ಯವಸ್ಥೆಯಲ್ಲಿ ಆಗುತ್ತೆ. ಅಂದರೆ ಈ ಒಂದು ಅಬ್ದುಲ್ಲಾ ಎನ್ನುವಂತಹ ಹೆಸರಿನ ವ್ಯಕ್ತಿಯ ಮೇಲೆ ಬೆಳ್ಳಾರೆ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ಮೊದಲೇ ದಾಖಲಾಗಿದೆ, ಈ ಒಂದು ಸಾಗಾಟ ವಿಚಾರದಲ್ಲಿ, ಗೋಹತ್ಯೆ ವಿಚಾರದಲ್ಲಿ ಅಂತ ಇವಾಗ ಕೇಳಿ ಬರ್ತಾ ಇರುವಂತಹ ವಿಚಾರ. ಸೊ ಬೆಳ್ಳಿಚಡವು ಎನ್ನುವಂತಹ ಒಂದು ಪ್ರದೇಶದಲ್ಲಿ ಆ ಒಂದು ಗಾಡಿ ನಿಲ್ಲಿಸಲಾಗಿದೆ. ಆ ಒಂದು ಗಾಡಿಯಿಂದ ಪುತ್ತೂರಿನ ಪುತ್ತಿಲ ಪರಿವಾರದ ನಾಯಕರಾದಂತಹ ಅರುಣ್ ಕುಮಾರ್ ಪುತ್ತಿಲ ಅವರು ಕೂಡ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದರು. ಸೊ ಆ ಒಂದು ಗೋವುಗಳನ್ನು ಹೊರಗಡೆ ತೆಗೆಯುವಂತಹ ಪ್ರಯತ್ನವನ್ನು ಮಾಡಿದರು. ಒಂದು ರೀತಿಯಲ್ಲಿ ಶ್ವಾಸ ಕಟ್ಟಿ ನಿಂತಹ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. 2 ಒಂದು ಸಣ್ಣ ಎಮ್ಮೆ ಆಮೇಲೆ ಇನ್ನೊಂದು ಗೋವು ಬಹಳಷ್ಟು ನರಳ್ತಾ ಇರುವಂತಹ ಒಂದು ಪರಿಸ್ಥಿತಿಯನ್ನು ನೋಡಲಿಕ್ಕೆ ಸಾಧ್ಯ ಆಯಿತು. ಆ ವೀಕ್ಷಣೆಯನ್ನು ಬೇಕಾದರೂ ನೀವು ಗಮನಿಸ್ಬೋದು. ಇಲ್ಲಿ ನಾವು ಕೇಳಬೇಕಾದಂತಹ ಒಂದು ಪ್ರಶ್ನೆ ಇದೆ. ಅಂದರೆ ಎಲ್ಲರೂ ಮಾಂಸ ಪ್ರಿಯರು ಅಲ್ಲದವರು ಇರ್ಬೋದು, ಮಾಂಸ ಪ್ರಿಯರೂ ಇರ್ಬೋದು. ಇದ್ಯಾವುದು ಮಾಂಸ ತಿನ್ನಬೇಕೋ ಬೇಡವೋ ಎನ್ನುವಂತಹ ಒಂದು ರೀತಿಯಲ್ಲಿರುವಂತಹ ವಿಡಿಯೋ ಖಂಡಿತ ಅಲ್ಲ. ಯಾರಿಗೆ ಬೇಕಾದರೂ ಯಾವುದೇ ಉಪಹಾರಗಳನ್ನು ಮಾಡುವಂತಹ ಹಕ್ಕು ಈ ಒಂದು ಭಾರತೀಯ ಸಂವಿಧಾನ ನಮಗೆ ನೀಡಿರುವಂಥದ್ದು. ಸೊ ಅದರಿಂದಾಗಿ ಯಾವುದು ತಿನ್ನಬೇಕು ಬಿಡಬೇಕು ಅನ್ನುವಂತಹ ವಿಚಾರ ಅಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಗೋಹತ್ಯೆ ಎನ್ನುವಂತಹ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಕಾಂಟ್ರವರ್ಸಿಗಳನ್ನು ನೋಡುವುದು, ಗಮನಿಸುವುದು ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಇನ್ನು ದಿನನಿತ್ಯವೂ ಮುಂದಿನ ದಿವಸಗಳಲ್ಲಿಯೂ ಕೇಳಬೇಕಾದಂತಹ ಒಂದು ವಿಚಾರ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಗೋಹತ್ಯೆ ನಿಷೇಧ ಆಗಿದೆ. ಗೋ ಸಾಗಾಟಕ್ಕೆ ಯಾವುದೇ ನಿಷೇಧ ಇಲ್ಲ. ಕಾನೂನು ಬಾಹಿರ ಆಗಿದ್ದರೆ ಮಾತ್ರ ಅದು ನಿಷೇಧ ಆಗುತ್ತೆ. ಸೊ ಆ ಒಂದು ವಿಚಾರ ಇನ್ನು ಯಾವ ರೀತಿಯಲ್ಲಿ ಆಗಿದೆ ಅನ್ನೋದನ್ನು ಪೊಲೀಸು ಕಾರ್ಯಾಚರಣೆ, ವಿಚಾರಣೆ, ತನಿಖೆ ಈ ಒಂದು ವಿಚಾರದಲ್ಲಿ ಆ ಒಂದು ಸಂಬಂಧಪಟ್ಟಕ್ಕೆ ಅವರು ಮಾಡ್ತಾರೆ. ಆಮೇಲೆ ಆ ಒಂದು ಅಪ್ಡೇಟನ್ನು ನಿಮ್ಮ ಒಂದು ತರ್ತೀನಿ. ಆದರೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನೋಡಿ, ಇವಿಷ್ಟು ಗೋವುಗಳಿರ್ಬೋದು, ಎಮ್ಮೆಗಳಿರ್ಬೋದು, ಕೋಣಗಳಿರ್ಬೋದು, ಇವೆಲ್ಲವೂ ಒಂದು ರೀತಿಯಲ್ಲಿ ಮಾಂಸಕ್ಕಾಗಿಯೇ ಹೋಗುವಂತಹ ಆ ಒಂದು ಸಿದ್ಧತೆಯನ್ನೇ ನೋಡುವಾಗಲೇ ಗೊತ್ತಾಗ್ತಾ ಇತ್ತು. ಅಷ್ಟೊಂದು ನಿರ್ದಾಕ್ಷಿಣ್ಯವಾಗಿ, ಅತ್ಯಂತ ಹೀನವಾಗಿ ತಗೊಂಡು ಹೋಗ್ತಾಯಿದ್ರು.
ಆ ಒಂದು ತಗೊಂಡು ಹೋಗುವಂಥ ಸಂದರ್ಭದಲ್ಲೇ ಬಹಳಷ್ಟು ಡ್ಯಾಮೇಜ್ಗಳು ಈ ಗೋವುಗಳಲ್ಲಿರ್ಬೋದು ಅಥವಾ ಎಮ್ಮೆಗಳಲ್ಲಿ ಕೋಣಗಳಲ್ಲಿ ಕಾಣಿಸ್ತಾ ಇತ್ತು, ರಕ್ತಗಳು ಹರಿದು ಬರ್ತಾ ಇತ್ತು, ಒಂದೆರಡು ಜೀವಗಳೇ ಅಲ್ಲಿ ಹೋಗಿದ್ವು. ಸೊ ಇವೆಲ್ಲವೂ ಕಸಾಯಿಖಾನೆಗೆ ಹೋದಂತಹ ಸಂದರ್ಭದಲ್ಲಿರುವಂತಹ ಅವಸ್ಥೆ ಏನು? ಇದು ಎಲ್ಲ ಧರ್ಮದವರಿಗೂ ಇರುವಂತಹ ಒಂದು ಪ್ರಶ್ನೆ. ಯಾರೆಲ್ಲ ಮಾಂಸಾಹಾರಿಗಳು ನೋಡಿ, ಮುಸಲ್ಮಾನ ಧರ್ಮಕ್ಕೆ ಅಂತ ಹೇಳಿದರೆ ಯಾವ ರೀತಿಯಲ್ಲಿ ಮಾಂಸಾಹಾರಣೆ ಆಗ್ಬೋದು, ಯಾವ ರೀತಿಯಲ್ಲಿ ಆಗಬಾರ್ದು ಅನ್ನೋಂತಹ ವಿಚಾರಗಳಿವೆ. ಅದರಲ್ಲಿ ಯಾವತ್ತಿಗೂ ಕೂಡ ಕದ್ದು ತಂದಂತಹ ಅಂದರೆ ಕಳ್ಳತನ ಮಾಡಿ ತಂದಂತಹ ವಸ್ತುಗಳನ್ನು ಯಾವತ್ತೂ ಓರ್ವ ಮುಸಲ್ಮಾನ ತಿನ್ನಬಾರ್ದು, ಅಥವಾ ಒಂದು ರೀತಿಯಲ್ಲಿ ಕೊಂದ ಅಂದರೆ ಸತ್ತು ಹೋದ ಮಾಂಸಗಳನ್ನು ಕೂಡ ಭಕ್ಷಣೆ ಮಾಡಬಾರ್ದು. ಇಲ್ಲಿ ನಾವು ಮಾಡಬೇಕಾದಂತಹ ಕ್ವಶನ್, ನಮ್ಮಲ್ಲೇ ನಾವು ಮಾಡಬೇಕಾದಂತಹ ಒಂದು ಕ್ವಶನ್, ಇಂತಹ ಮಾಂಸಗಳನ್ನು ತಿನ್ನಲು ಅಥವಾ ಮಾರಾಟ ಮಾಡಲು ಸಹಮತ ಇದೆಯಾ? ಈ ಒಂದು ಪ್ರಶ್ನೆಗೆ ಮೊದಲು ಕಮೆಂಟ್ ಮಾಡಿ, ನಂತರ ಈ ಒಂದು ವಿಚಾರದ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಅಂದರೆ ನೋಡಿ, ಯಾರೂ ಕೂಡ ಯಾವುದೇ ಧರ್ಮದಲ್ಲೂ ಕೂಡ ನೋಡಿ, ಎಸ್ಪೆಷಲಿ ಮುಸಲ್ಮಾನ ಧರ್ಮದಲ್ಲಿ ಸತ್ತು ಹೋದ ಪ್ರಾಣಿಗಳನ್ನು ತಿನ್ನುವಂತಹ ಯಾವುದೇ ವಿಚಾರ ಇಲ್ಲ. ಅದು ದನ ಆಗಿರಲಿ, ಎಮ್ಮೆ ಆಗಿರಲಿ, ಕೋಣ ಆಗಿರಲಿ, ಏನೇ ಆಗಿರಲಿ, ಯಾವುದನ್ನೇ ನೀವು ಭಕ್ಷ್ಯ ಸಾಧನ ಅಂತ ತಿಂತಾ ಇದ್ದರೆ ಅದು ನಿಮಗೆ ನಿಷಿದ್ಧವಾದಂತಹ ಒಂದು ಸಾಧನ ಅಂತ ಹೇಳ್ಬೋದು. ಆ ಒಂದು ಮಾಂಸವನ್ನು ನಿಮಗೆ ನಿಷಿದ್ಧ ಮಾಡಲಾಗಿದೆ ಅಂತ ಮುಸಲ್ಮಾನ ಧರ್ಮದಲ್ಲಿ ಇರುವಂಥದ್ದು. ಸೊ ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಚಾರ, ಕೇರಳದ ಗಡಿ ಬಿಟ್ಟು ಹೋದರೆ ಎಲ್ಲಿ ಬೇಕಾದರೂ ದನದ ಮಾಂಸ ಇರ್ಬೋದು, ಎಮ್ಮೆ, ಕೋಣ ಎಲ್ಲವೂ ಸಿಗುತ್ತೆ. ಯಾರಿಗೂ ಬೇಕಾದರೂ ಹೋಗಿ ಅಲ್ಲಿ ತಮ್ಮ ಇಷ್ಟದ ಆಹಾರವನ್ನು ತಿನ್ನುವಂತಹ ಎಲ್ಲ ಹಕ್ಕು ಇದೆ. ಆದರೆ ಇದಿವತ್ತು ನೋಡಿ, ಹೋಗ್ತಾ ಇರೋದು ಕರ್ನಾಟಕದಿಂದ ಯಾರು ಮಾರಾಟ ಮಾಡಿದ್ದಾರೆ, ಯಾರು ಇಷ್ಟೊಂದು ಹಸುಗಳನ್ನಿರ್ಬೋದು, ಕೋಣಗಳನ್ನು ಈ ಒಂದು ಗಾಡಿಗೆ ಲೋಡ್ ಮಾಡಿದ್ದಾರೆ, ಇವೆಲ್ಲವನ್ನು ನೋಡಬೇಕಾಗುತ್ತೆ. ಬರೀ ಚಾಲನೆ ಮಾಡಿದರು ಅಥವಾ ಸಾಗಾಟ ಮಾಡಿದರು ಅನ್ನುವಂತಹ ಕಾರಣಕ್ಕೆ ಬರೀ ಇಬ್ಬರು ಮಾತ್ರ ಶಿಕ್ಷೆಗೆ ಒಳಪಡಬಾರ್ದು. ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅದು ಕಾನೂನು ಬಾಹಿರವಾಗಿ ಇನ್ವಾಲ್ವ್ ಆಗೋಕ್ಕೆ ಸಹಾಯ ಮಾಡಿದವರು ಯಾರು, ಸಹಕಾರ ಮಾಡಿದವರು ಯಾರು, ಇವರನ್ನು ಕೂಡ ಇಲ್ಲಿ ಪೊಲೀಸ್ ತನಿಖೆಯಲ್ಲಿ ಇನ್ವಾಲ್ವ್ ಮಾಡಬೇಕು ಅಂತ ಈ ಒಂದು ಕಾನೂನು ಪಾಲಕರಿಗೆ ಮನವಿ ಮಾಡ್ತಾ ಇರುವಂಥದ್ದು. ಯಾಕೆಂತ ಕೇಳಿದರೆ, ಇಲ್ಲಿ ಬರೀ ಚಾಲಕರು ಅಥವಾ ನಿರ್ವಾಹಕರು, ಅದು ಯಾರನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರನ್ನು ಮಾತ್ರ ಹಿಡಿದರೆ ಇಲ್ಲಿ ಸಮಸ್ಯೆಗೆ ಪರಿಹಾರ ಆಗೋದಿಲ್ಲ ಖಂಡಿತವಾಗಿಯೂ. ಇಲ್ಲಿ ಯಾರು ಈ ಒಂದು ಸಗಟನ್ನು ಪೂರೈಕೆ ಮಾಡ್ತಾ ಇದ್ದಾರೆ ನೋಡಿ, ನಾವು ನಮ್ಮ ದೇಶದಲ್ಲಿ ಅತಿ ದೊಡ್ಡ ರಫ್ತು ಮಾರ್ಕೆಟ್ ಆಗಿ ನಾವು ಇದನ್ನು ಬೀಫನ್ನು ನಾವು ಇಲ್ಲಿ ಪರಿಗಣಿಸಲೇಬೇಕಾದಂತಹ ಒತ್ತಡದ ಪರಿಸ್ಥಿತಿ ಇದೆ. ಅಂದರೆ ಹೊರಗಿನ ದೇಶಗಳಿಗೆ ನಮ್ಮ ದೇಶದಿಂದ ಅತಿ ದೊಡ್ಡ ಸಂಖ್ಯೆಯಲ್ಲಿ, ಅಂದರೆ ನಮ್ಮ ದೇಶ ಅತಿ ದೊಡ್ಡ 2ನೇ ದೇಶ ಅಂತ ಕರ್ಕೊಳ್ತೀವಿ ಬೀಫ್ ರಫ್ತಿನಲ್ಲಿ. ಸೊ ಆದ್ದರಿಂದಾಗಿ ನಮ್ಮ ದೇಶದಲ್ಲಿ ಗೋಹತ್ಯೆ ಅದು ಸರ್ವೇ ಸಾಮಾನ್ಯವಾಗಿ ನಡೀತಾ ಇರೋಂಥದ್ದು. ಆದರೆ ಕೆಲವೊಂದು ರಾಜ್ಯಗಳಲ್ಲಿ ಗೋಹತ್ಯೆ ನಿಷೇಧ ಮಾಡಿರುವಂತಹ ಆ ಒಂದು ಸಂದರ್ಭದಲ್ಲಿ ಕಾನೂನು ವ್ಯವಸ್ಥೆಯನ್ನು ಪಾಲಿಸಬೇಕಾಗುತ್ತೆ. ಕಾನೂನು ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಸೊ ಇವೆಲ್ಲವನ್ನು ಯಾವ ರೀತಿಯಲ್ಲಿ ಇವರು ಪರಿಗಣಿಸಿ ಒಂದು ಸಾಗಾಟವನ್ನು ಮಾಡ್ತಾಯಿದ್ರು ಅದು ಕೂಡ ಗಮನಿಸಬೇಕು. ಇನ್ನು ಇಂತಹ ನಿಷಿದ್ಧವಾದಂತಹ ಅಂದರೆ ಸತ್ತು ಹೋದಂತಹ ಗೋವುಗಳಿರ್ಬೋದು ಅಥವಾ ಕೋಣ, ಎಮ್ಮೆ ಯಾವುದಾಗಿರ್ಬೋದು, ಅದನ್ನು ಜನರಿಗೆ ಪೂರೈಕೆ ಮಾಡುವಲ್ಲಿ ನೋಡಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಜಾಲವೇ ನಡೀತಾ ಇದೆ ನೋಡಿ. ದೊಡ್ಡ ಮಟ್ಟದ ಒಂದು ಗ್ಯಾಂಗ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಲ್ಲಿ ಮಾನವೀಯತೆಯನ್ನೇ ತೋರಿಸದೆ ಇಂತಹ ಪ್ರವೃತ್ತಿಗಳನ್ನು ಮಾಡುವುದನ್ನು ನಾವು ಹೇಗೆ ಅಂಗೀಕಾರ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಇವಾಗ ಮೂಡ್ತಾ ಇರುವಂತಹ ಪ್ರಶ್ನೆ. ಇದು ಪ್ರತಿಯೊಬ್ಬ ಮುಸಲ್ಮಾನರಿರ್ಬೋದು ಅಥವಾ ಇನ್ನಿತರ ಯಾವುದೇ ಧರ್ಮದಲ್ಲಿ ಯಾರೂ ಕೂಡ ಇದನ್ನು ಒಂದು ಭಕ್ಷ್ಯ ಸಾಧನವಾಗಿ ಮಾಂಸಾಹಾರಿಯಾಗಿ ಉಪಯೋಗಿಸ್ತಾ ಇದ್ದರೆ ಅವರೆಲ್ಲರಿಗೂ ಕೇಳುವಂತಹ ಒಂದು ಪ್ರಶ್ನೆ, ಇಷ್ಟೊಂದು ಅಮಾನವೀಯವಾಗಿ, ಇಷ್ಟೊಂದು ಕಟುವಾಗಿ, ಅಷ್ಟೊಂದು ಹೀನವಾಗಿ ಇಂತಹ ಕೃತ್ಯಗಳನ್ನು ಮಾಡಿ ಆ ಒಂದು ಮೂಕ ಜೀವಿಗಳನ್ನು ಬಲಿಪಶು ಮಾಡುವುದರಲ್ಲಿ ಸಿಗುವಂತಹ ಆ ಒಂದು ಸಂಪತ್ತು ನಿಮ್ಮ ಕುಟುಂಬದ ಬಳಕೆಗೆ ಉಪಯೋಗ ಆಗುತ್ತಾ? ಇದು ನಾವು ಕೇಳುವಂತಹ ಪ್ರಶ್ನೆ. ಯಾಕೆಂತ ಹೇಳಿದರೆ ಅಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಆ ಒಂದು ವೀಕ್ಷಣೆಯನ್ನು ನೋಡಿದರೆ ನಿಜಕ್ಕೂ ಬೇಸರ ಆಗುತ್ತೆ. ನಾನೊಬ್ಬ ಮಾಂಸಾಹಾರಿಯಾಗಿದ್ದುಕೊಂಡು ಆ ಒಂದು ವೀಕ್ಷಣೆಯನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಅದನ್ನು ವಿರೋಧ ಮಾಡೋರಿಗೆ ನಿಜವಾಗ್ಲೂ ಅದನ್ನು ನೋಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗಿರಲಿಕ್ಕಿಲ್ಲ. ಯಾವುದು ಕೂಡ ತಪ್ಪು ಅಂತ ನಾವಿಲ್ಲಿ ಹೇಳ್ತಾ ಇಲ್ಲ ನೋಡಿ. ಕೆಲವೊಂದು ನಾಯಕರುಗಳು, ರಾಜಕೀಯ ಪಕ್ಷಗಳು ಈ ಒಂದು ಗೋ ಹತ್ಯೆ, ಗೋ ಸಾಗಾಟ ಈ ಒಂದು ವಿಚಾರದ ಹಿಂದೆ ತಮ್ಮ ಮತಗಳನ್ನು ವೃದ್ಧಿಸಲು ಬರುತ್ತೆ. ಆದರೆ ಮಾನವೀಯತೆ ದೃಷ್ಟಿಯಿಂದ ಬಂದು ಅಲ್ಲಿ ಕೆಲವೊಂದು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಅಂತ ನಾನು ನಂಬ್ತಾ ಇಲ್ಲ.
ಕೆಲವೊಂದು ನಾಯಕರುಗಳು ಇವತ್ತಲ್ಲಿ ಬಂದಿದ್ದರು. ಅದು ಒಂದು ರಾಜಕೀಯದ ಭಾಗ ಅಂತ ನಾನು ಅನ್ಕೋತೀನಿ. ಆದರೆ ಯಾವುದೇ ವಿರೋಧ ಅವರ ಮೇಲೆ ಇಲ್ಲ. ಯಾಕಂತ ಕೇಳಿದರೆ ಏನೇ ಆಗಲಿ ನಾಟಕ ಮಾಡಿ ಆದರೂ ಆ ಒಂದು ಮಾನವೀಯತೆಯಲ್ಲಿ ಏನು ಬಚಾವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಏನು ಅಲ್ಲಿ ಸ್ಥಳ ಮಹಾಜರು ಮಾಡಬೇಕು, ಅಲ್ಲಿ ಆ ಒಂದು ಗಾಡಿಯನ್ನು ಮುಟ್ಟೋ ಹಾಗಿಲ್ಲ, ಆದರೂ ರಿಕ್ವೆಸ್ಟ್ ಮಾಡ್ತಾಯಿದ್ರು. ನೋಡಿ, ಒಂದೆರಡು ಹಸುಗಳನ್ನು ಹೊರಗಡೆ ಹಾಕಿದರೆ ಇನ್ನು ಗಾಳಿ ಸಿಕ್ಕಿ ಆದರೂ ಉಳಿದ ಹಸುಗಳು ಬದುಕೋಬೋದು ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಒಂದು ಒಳ್ಳೆಯ ಪ್ರಕ್ರಿಯೆ ಅಂತ ನನಗೆ ಅನ್ನಿಸ್ತು. ಸೊ ಅದರಿಂದಾಗಿ ಇಲ್ಲಿನ ಪುತ್ತೂರು ತಾಲೂಕಿನ ಅಥವಾ ಆಸುಪಾಸಿನ ಜನರಲ್ಲಿ ವಿನಂತಿ ಮಾಡುವುದೇನೆಂದರೆ, ಇಂತಹ ಸತ್ತ ಹಸುಗಳು ಕಸಾಯಿಖಾನೆಗೆ ಹೋಗ್ತಾ ಇದೆ ಅಥವಾ ಜೀವಂತವಾಗಿ ಬರುವಂತಹ ಹಸುಗಳು ಕಸಾಯಿಖಾನೆಗೆ ತಲುಪುವಷ್ಟರಲ್ಲಿ ಸಾಯ್ತಾ ಇವೆ. ಇವೆಲ್ಲದಕ್ಕೂ ಹೊಣೆಗಾರರು ಯಾರು? ಯಾರನ್ನು ಹೊಣೆ ಮಾಡಬೇಕಾಗತ್ತೆ? ಸಾಗಾಟ ಮಾಡಿದವರನ್ನು ಅಥವಾ ಅದನ್ನು ಕೊಟ್ಟವರನ್ನು, ಕಸಾಯಿಖಾನೆಯಲ್ಲಿರುವವರನ್ನು, ಎಲ್ಲರನ್ನ ಹೊಣೆ ಮಾಡಬೇಕಾಗತ್ತೆ. ಮಾತ್ರವಲ್ಲ, ಇದನ್ನು ಬೆಂಬಲಿಸುವಂತಹ ನೀವುಗಳು ಕೂಡ ಇದಕ್ಕೆ ಹೊಣೆ ಆಗ್ತೇವೆ. ಸೊ ಇವುಗಳ ಬಗ್ಗೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.